ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ಈ ಮನೆ ಅಕ್ಕ ಅವ್ರ ಮನೆ ಸ್ಟಾರ್ಟಿಂಗಿಂದ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದಿಕೊಂಡಿದ್ದೀನಿ. ಫೈನಲಿ ಅಕ್ಕನ ಮನೆ ಕೆಲಸ ಮುಗೀತು. ಮತ್ತು ಗೃಹಪ್ರವೇಶ ಕೂಡ ಡೇಟ್ ಫಿಕ್ಸ್ ಆಗಿದೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನೋಡ್ತಾ ಇರ್ಬೋದು, ತುಂಬ ಕಷ್ಟಪಟ್ಟು ತುಂಬ ಕನಸಿಟ್ಕೊಂಡು ಒಂದು ಮನೆ ಕಟ್ಟಿದ್ದಾರೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ದೊಡ್ಡವ್ರು ಹೇಳಿದಾರಲ್ಲ, ಅದೇ ಥರನೇ ತುಂಬ ಕಷ್ಟಪಟ್ಟು ಈ ಒಂದು ಕನಸಿನ ಮನೆ ಕಟ್ಸಿದ್ದಾರೆ. ತುಂಬ ಫಸ್ಟ್ನೇ ಮೋಡ್ ಇದು. ಸ್ವಲ್ಪ ಖುಷಿ ಆಗಿದೆ ನನಗೆ, ಯಾಕಂದರೆ ಅಕ್ಕದು ಫಸ್ಟ್ ಹಳೆ ಮನೆ ಇತ್ತು. ಬಟ್ ಕೆಲವೊಂದು ಇದರಿಂದ ಅಲ್ಲಿ ಮನೆ ಕಟ್ಟಿ ಅವಶ್ಯಕತೆಗಳು ಕೆಲವೊಂದಷ್ಟು ಜನಗಳಿಂದ ಇವಾಗ ಫಸ್ಟ್ ಮೋಡ್ ಆಗ್ತಾ ಇರೋದು. ಇದು ಗ್ರೌಂಡ್ ಫ್ಲೋರ್ ಆಗಿದ್ದಾದಮೇಲೆ ಫಸ್ಟ್ನೇ ಮೋಡ್ ಇದು. ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ವ್ಲಾಗುಗಳಲ್ಲಿ ಮುಂದೆ ವ್ಲಾಗಲ್ಲಿ ಹೇಳಿದ್ದೀನಿ ನಾನು. ಇವಾಗ ಫೈನಲಿ ಮುಗೀತು. ಹೊಸ ಮನೆ ಫುಲ್ ಕನ್ಸ್ ಆಯಿತು. ನಮ್ಮ ಅಕ್ಕನಿಗಿಂತ ಖುಷಿ ನನಗೆ ಜಾಸ್ತಿ ಇದೆ. ಯಾಕಂದರೆ ಮದುವೆಗ ಎದುರು ನಿಂತಿರೋಂಥ ಮಕ್ಕಳು ಮದುವೆ ಮಾಡಬೇಕು. ಮನೆ ಇಲ್ಲಾಂದರೆ ಯಾರು ಕೂಡ ಹೆಣ್ಣು ಕೊಡೋಲ್ಲ. ಯಾಕಂದರೆ ಮದುವೆ ಮಾಡಾಗ ಫಸ್ಟ್ ಯಾರಾದರೂ ಬರಲಿ ಮನೆ ನೋಡೋಕೆ ಹೋದರೆ ಮನೆ ಆಯಿತು, ಸ್ವಂತ ಮನೆನ ಬಾಡಿಗೆ ಮನೆ ಅಂತ ಹಾಗಾಗಿ ಮನೆ ಕಟ್ಬಿಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ದಾರೆ. ಹೊಸ ಮನೆ ಕೂಡ ಆಯಿತು. ನನ್ನ ಮಕ್ಕಳು, ನಮ್ಮ ಹಸ್ಬೆಂಡು, ನಾವು ಕೂಡ ಎಲ್ಲ ಇದರಲ್ಲೂ ನಾನು ಭಾಗಿಯಾಗಿದ್ದೀನಿ. ಅಂದರೆ ದುಡ್ಡು ಕಾಸು ವಿಚಾರ ಅದು ನೆಕ್ಸ್ಟು. ಅವ್ರ ಕಷ್ಟ ಸುಖ ಎಲ್ಲದರಲ್ಲೂ ನಾವು ಜೊತೆಗಿರ್ತೀವಿ. ಯಾಕಂದರೆ ನನ್ನ ಅಕ್ಕ ನನ್ನ ಬೆಳೆಸಿ ಇಷ್ಟರ ಮಟ್ಟಿಗೆ ತಂದವ್ರೆ. ಅದೊಂದು ಖುಷಿ ನನಗೈತೆ. ಯಾಕಂದರೆ ನನ್ನ ಅಪ್ಪ ಅಮ್ಮ ಅದರಲ್ಲೇ ಕೈ ಬಿಟ್ಟಿರೋವಾಗ, ತೀರ್ಕೊಂಡವಾಗ ನಮ್ಮ ಅಕ್ಕನೇ ನಮ್ಮನ್ನು ತುಂಬ ಸಾಕಿ ಸಲ್ವಿ ನಮ್ಮನ್ನು ಈ ಲೆವೆಲ್ಗೆ ತಂದುಬಿಟ್ಟಿದ್ದಾರೆ. ಅವರು ಎಲ್ಲ ವಿಷಯದಲ್ಲೂ ನಾನು ಕೂಡ ಆಫ್ ಆ್ಯಂಡ್ ಆಫ್ ಇದ್ದೇ ಇರ್ತೀನಿ. ಬಟ್ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ರಾ ಅಂತ ಕೇಳಕ್ಕೆ ಹೋಗ್ಬಿಟ್ರೆ ದುಡ್ಡು ಮಾತ್ರ ಕೊಡಿಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿಗಳು ಒಂಥರ ಇರ್ತೈತೆ. ಹಂಗಾಗಿ ನಾವು ದುಡ್ಡಂತೂ ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಜೊತೆಲಿದ್ದೀವಿ ಅನ್ನೋ ಒಂದು ಖುಷಿ ಐತೆ. ಇವತ್ತು ಅವರು ಕನಸಿನ ಮನೆ ಒಂದು ಪೂಜೆಯಿಂದ ಒಂದು ಮೋರ್ಡಾಗಲಿ ಪ್ರತಿಯೊಂದು ಅಷ್ಟೇ ನಮ್ಮನ್ನು ಕೇಳಿ ಮಾಡ್ತಾರೆ. ಯಾಕಂದರೆ ನಮ್ಮ ಒಪಿನಿಯನ್ ಕೇಳಿ ಮಾಡ್ತಾರೆ. ಕೆಲವೊಂದಷ್ಟು ಜನ ಅವ್ರವ್ರ ಒಪಿನಿಯನ್ ಪ್ರಕಾರ ಮಾಡ್ತಾರೆ. ಆದರೆ ನಮ್ಮ ಅಕ್ಕ ನಮ್ಮ ಒಪಿನಿಯನ್ ಏನು ಅಂತ ಕೇಳಿನೇ ಮಾಡ್ತಾರೆ. ಆಲ್ಮೋಸ್ಟು ನನ್ನ ಹಸ್ಬೆಂಡು ನನ್ನ ಹತ್ರ ಡಿಸ್ಕಸ್ ಮಾಡಿನೇ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಇದೆ. ಮನೆ ಆಯಿತು ಫೈನಲಿ. 2 ಮೋಡು ಕೂಡ ಆಗಿದೆ. ಪ್ಲಾಸ್ಟಿಂಗ್ ಆಗ್ತಾಯಿದೆ. 2ನೇ ಮೋಡ್ ಆಗಿ ಪ್ಲಾಸ್ಟಿಂಗ್ ಕೂಡ ನಡೀತಾ ಇದೆ. ನಾನು ಶಾರ್ಟ್ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಫೈನಲಿ ಇದು ವೈಟ್ ಕಲರು ಪೈಂಟ್ ಹೊಡೆದಿದ್ದಾರೆ. ಮನೆಗೆ ಬೇಕಾಗಿರುವಂಥ ಒಂದಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತೊಗೊಬಂದ್ವಿ ಅಂತ ಹೇಳ್ತೀನಿ. ನನ್ನ ಮಗ ನೋಡಿ ಏನು ತುಂಟಾಟ ಆಡ್ತಾ ಇದ್ದಾನೆ. ಅದಾದಮೇಲೆ ನಾವು ಕೂಡ ಇವಾಗ ಕಿಚನ್ ಈ ಥರ ಐತೆ. ಡೈನಿಂಗಲ್ಲಿ ಇನ್ನೂ ಕ್ಲೀನ್ ಆಗಿಲ್ಲ, ಹಾಗಾಗಿ ಆಲ್ಮೋಸ್ಟ್ ಆಗ್ತಾಯಿದೆ. ಇನ್ನು ಕಿಟಕಿಗಳು ಬಾಗಿಲೆಲ್ಲ ಫಿಟ್ ಮಾಡಬೇಕು. ಕೆಲಸ ಪೂರ್ತಿ ಇನ್ನೂ ಆಗಿಲ್ಲ. ಫುಲ್ಲು ಫೈನಲ್ ಆದಮೇಲೆ ಮನೆ ಯಾವ ಥರ ಐತೆ ಅಂತ ನಾನು ರಿವೀಲ್ ಮಾಡ್ತೀನಿ. ತುಂಬ ಖುಷಿ ಆಯಿತು ನನಗಂತೂ. ಇದು ರೋಡ್ ಸೈಡಲ್ಲೇ ಹೊಸದುರ್ಟು ಆನೇಕಲ್ ಮೈನ್ ರೋಡಲ್ಲೇ POP ಎಲ್ಲ ಮಾಡಿಸಿದ್ದಾರೆ. ಇನ್ನೂ ಕಲೆಕ್ಷನ್ ಯಾವುದೇ ರೀತಿ ಕೊಡಿಸ್ತಾ ಇದ್ದಾರೆ. ಮತ್ತು ವುಡ್ ವರ್ಕ್ ಎಲ್ಲ ಮೆಜರ್ಮೆಂಟ್ ತೊಗೊತವ್ರೆ. ಯಾಕಂದರೆ ನಮ್ಮ ಯಜಮಾನ್ರು ಇಂಟೀರಿಯರ್ ವರ್ಕ್ ಅವರೇ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲ್ಲರು. ನಿಮಗೂ ಬೇಕಾದರೆ ನನಗೆ ಕಮೆಂಟ್ ಹಾಕಿ. ಒಳ್ಳೆ ಕ್ವಾಲಿಟಿ ಇರೋಂಥ ಪ್ಲೈವುಡ್ಸ್ ಹಾಕ್ತಾರೆ. ಸಖತ್ತಾಗೈತೆ. ಇದು ಗ್ರೌಂಡ್ ಫ್ಲೋರೆಲ್ಲ ಮೇಲೆ, ಇದು ಫಸ್ಟ್ ಫ್ಲೋರ್. ಇದು ಸಖತ್ತಾಗೈತೆ. ಫಸ್ಟ್ ಫ್ಲೋರಿಂದ ರೋಡ್ ಸೈಡ್ ಇರೋದು, ಹಂಗಾಗಿ ರೋಡ್ ಇಲ್ಲಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತೈತಿಲ್ಲ ಫ್ಯಾಕ್ಟ್ರಿಗಳವೆಲ್ಲ, ಅಲ್ಲೇ ಮೈನ್ ರೋಡು. ಹೊಸದುರ್ಟು ಆನೇಕಲ್ ಮೈನ್ ರೋಡಲ್ಲಿ ತುಂಬ ಹತ್ರನೇ ಇದೆ ಎಲ್ಲದಕ್ಕೂ ಅಷ್ಟೇ. ತುಂಬ ಖುಷಿಯಿಂದ ಈ ಮನೆ ಕಟ್ಟಿ ಸಾಧನೆ ಮಾಡಿದ್ದಾರೆ. ನಾವು ಕೂಡ ಇಂಥ ಸಾಧನೆ ಮಾಡಬೇಕು ಅಂತ ದೊಡ್ಡ ಕನಸೇ ಇದೆ ನನಗಂತೂ. ನನಗೆ ಖುಷಿ ಆಯಿತು ಫೈನಲಿ. ಇನ್ನು ಗುರುಪ್ರವೇಶಕ್ಕೆ ಎಲ್ಲರೂ ಬನ್ನಿ. ನಾನು ಕೂಡ ಡೇಟ್ ಹೇಳ್ತೀನಿ. ಎಲ್ರಿಗೂ ಒಂದು ಸ್ವಲ್ಪ ಇನ್ವೈಟ್ ಮಾಡ್ತೀನಿ. ಇದು ಮುಂದೆ ಫ್ರಂಟಲ್ಲಿ ಟೈಲ್ಸ್ ಈ ಥರ ಇದೆ. ಒಳಗಡೆ ಟೈಲ್ಸು ತುಂಬ ಚೆನ್ನಾಗಿದೆ. ಯಾಕಂದರೆ ಅವರು ಇದು ನೋಡಿ ಮಾಡಿಸಿರೋದು. ಯಾಕಂದರೆ ಗಲೀಜು ಅವೆಲ್ಲ ಮಾಡ್ತಾರೆ ಮಕ್ಕಳಾದ್ಮೇಲೆ ಅಂತ ಹೇಳಿ ಒಂದಷ್ಟು ನೋಡ್ಕೊಂಡು ಮಾಡಿಸಿದ್ದಾರೆ. ಇದು ಮೇಲೆ ಟೆರೆಸ್ ಮೇಲೆಯಿಂದ ಈ ಥರ ಕಾಣಿಸ್ತಾ ಇದೆ. ಇದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ನಮ್ಮ ಅಕ್ಕ ಅವ್ರ ಮನೆ ಕಟ್ಟೋ ವಿಡಿಯೋ ಫುಲ್ಲೂ ನಾನು ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಹೊರಗಡೆ ಇದು ಬಾಲ್ಕನಿ ಸಖತ್ತಾಗಿತ್ತು. ಬಾಲ್ಕನಿಯಲ್ಲಿ ಫೇಸ್ ತುಂಬ ಇತ್ತು. ಇದು 2 BHK ಮನೆ ಆಗಿರ್ತೈತೆ. ಡೈನಿಂಗ್ ಹಾಲು, ಕಿಚನು, ದೇವ್ರ ಮನೆ,
2 ರೂಮು, ಹಾಲು, ಆಚೆ ಇದು ಈ ಥರ ಇತ್ತು. ಸಕ್ಕತ್ತಾಗೈತೆ ಮೇಲೆ. ಇನ್ನು ಯಾವುದೇ ರೀತಿ ಕೆಲಸ ಮುಗ್ದಿಲ್ಲ, ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಮತ್ತು ಮೆಟ್ಲಿಗೆ SS ಹಾಕ್ಸೋಣ ಅಂತ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಇದು ಕೆಳಗಡೆ ಗ್ರೌಂಡ್ ಫ್ಲೋರ್. ಇದು ಸಕ್ಕತ್ತಾಗೈತೆ ಮನೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. 2 BHK ಆದ್ರೂ 2 ವಾಶ್ರೂಮ್ಸ್ ಕೂಡ ಇದೆ, ಒಂದು ರೂಮಲ್ಲಿ ಒಂದು ಆಚೆ. ತುಂಬ ಪ್ಲ್ಯಾನ್ ಮಾಡಿ ಕಟ್ಸಿದ್ದಾರೆ ಮನೆ ಅಂತೂ. ಫುಲ್ ಫೈನಲ್ ಆದಮೇಲೆ ನೋಡ್ತೀನಿ. ಇವಾಗ ಇನ್ನೂ ಒಂಚೂರು ಕೆಲಸ ನಡೀತಾ ಇದೆ, ಬಟ್ ಫುಲ್ಲು ವೀಡಿಯೋ ಮಾಡೋಕ್ಕಾಗಲ್ಲ, ಕೆಲಸ ನಡೀತಾ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಅಲ್ಲಲ್ಲೇ ಗಲೀಜಿರ್ತೈತೆ. ಹಂಗೆ ಫುಲ್ಲು ಆದಮೇಲೆ ತೋರಿಸ್ತೀನಿ. ಇದು ವೈಟ್ ಪೇಂಟಿಂಗ್ ಆದಮೇಲೆ ನಾವು ಕೂಡ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಮನೆಗೆ ಬೇಕಾಗಿರೋಂಥ ಐಟಮ್ಸು ತರಬೇಕಾಗಿತ್ತು. ಹಂಗಾಗಿ ಬಂದು ಇಲ್ಲಿ ಹೊಸ ಮನೆ ಹತ್ರ ಇದ್ದೀರಿ ನಾವು, ನನ್ನ ಅಕ್ಕ, ನಮ್ಮ ಅಕ್ಕನ ಮಗ, ನಮ್ಮ ಮಾವ, ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ. ನನ್ನ ಮಕ್ಕಳು ನೋಡ್ರಿ ಏನು ಮಾಡ್ತಾಯಿದ್ದಾರೆ, ಗಲೀಜಾಗಿರೋದನ್ನೆಲ್ಲ ಎತ್ತಿ ಆಚೆ ತಳ್ತಾ ಇದ್ದಾರೆ, ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಪೈಂಟು ಇನ್ನೂ ಫುಲ್ಲು ಇದಾಗಿಲ್ಲ, ಇದು ಪಟ್ಟಿ ಹೊಡೆದಿದ್ದಾರೆ. ಕಿಚನ್ನು ಈ ಥರ ಇತ್ತೆ, ತುಂಬ ಚೆನ್ನಾಗೈತೆ, ಸ್ವಲ್ಪ ದೊಡ್ಡದಾಗೈತೆ. ಡೈನಿಂಗಲ್ಲಿ ಕೂಡ ಸಕ್ಕತ್ತಾಗೈತೆ. ಇನ್ನು ಹೇಳ್ಬೇಕಂದ್ರೆ ಮನೆಗೆ ಒಳ್ಳೊಳ್ಳೆ ಬಾಗಿಲು ಕಿಟಕಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋಂಥದ್ದೇ ಮಾಡಿಸಿರೋದು ಅವರು. ಯಾಕಂತ ಹೇಳಿದ್ರೆ ನಾವು 100 ಕಾಲ ಬದುಕು ಭಾಳ ಮನೆ, ಹಂಗಾಗಿ ಒಳ್ಳೆ ಒರ್ಜಿನಲ್ ಇರೋಂಥ ಐಟಮ್ಸೇ ಎಲ್ಲ ಹಾಕಿದ್ದಾರೆ. ಆಡಂಬರಕ್ಕಿಂತ ನಮ್ಮ ಇದಕ್ಕೆ ತಕ್ಕಂಗೆ ನಾವು ಮಾಡಿಸ್ಕೊಬೇಕು. ಬಾಗಿಲು ಅವೆಲ್ಲ ಒಂದೇದು ಮಾಡಿಸಿದ್ರೆ ಫೈನಲಿ ಈ ಥರ ಲುಕ್ ಬಂದಿದೆ. ಒಳಗಡೆ ನಾನು ರಿವೀಲ್ ಮಾಡ್ತೀನಿ ಯಾವ ಥರ ಐತೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ನೋಡೋಣ.